Happy birthday to you. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಈಗ ಸಮಯ ಬಂದ್ಬಿಟ್ಟು 7 ಗಂಟೆ ಆಗಿದೆ. ಅದನ್ನು ನೋಡಿಬಿಡ್ರಿ, ಅದು 9:30 ತೋರಿಸಿದೆ, ಅದರಲ್ಲಿ ಎಷ್ಟೆಲ್ಲ ಹೋಗಿದೆ. ಸೊ ಈಗ 7 ಗಂಟೆ ಆಗಿದೆ. ಸೊ ನಾಳೆ ನನ್ನ ವೈಫ್ ಬರ್ಡೇ. ಸೊ ಇವತ್ತು ನೈಟು ಒಂದು 12 ಗಂಟೆಯಲ್ಲಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸರ್ಪ್ರೈಸು ಕೇಕಿಗೂ ಗೊತ್ತಿದೆ, ಸೊ ತೊಗೊಂಬಂದಿರೋದು. ಬಟ್ ಇಲ್ಲಿ ಬೆಡ್ರೂಮಲ್ಲಿ ಡೆಕೋರೇಷನ್ನು ಗೊತ್ತಿಲ್ಲ. ಸೊ ಕೆಳಗಡೆ ಹಾಲಲ್ಲಿ ಮಾಡಿದರೆ ಡೆಫಿನೆಟ್ಲಿ ಗೊತ್ತಾಗುತ್ತೆ, ಯಾಕಂದರೆ ಕೆಳಗಡೆನೇ ಇದ್ದಾಳೆ. ಸೊ ಈಗ ಬೆಳಗ್ಗೆ ಹೋದರೆ ವರ್ಕ್ ಮಾಡಿಕೊಂಡು ಸಾಯಂಕಾಲನೇ ಮೇಲೆ ಬರೋದು. ಸೊ ನಾನು ಮೇಲೆ ವರ್ಕ್ ಮಾಡ್ತಾಯಿರ್ತೀನಿ. ಸೊ ಹಾಗಾಗಿ ಈಗ ನೈಟ್ ಮಲ್ಗೋಕ್ಕೆ ಅವ್ರು ಬರೋದು. ಸೊ ಇನ್ನು ಕೆಳಗಡೆ ನಾನು ಹಾಲಲ್ಲಿ ಮಾಡೋಕ್ಕೆ ಹೋದರೆ ಈಗ ಅದು ಸರ್ಪ್ರೈಸ್ ಆಗೋಲ್ಲ, ಅದು ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಈಗ ಇಲ್ಲಿ ರೂಮಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಫೈನಲಿ ನೋಡಿರಿ, ಈ ರೇಂಜಿಗೆ ಬಂದಿದೆ. ಅಲ್ಲಿಗೂ ಮೇಲೆ ಇರೋ ಆ್ಯಕ್ಚುಲಿ ಬೀಳ್ತಾ ಇರಲ್ಲ, ಯಾಕಂದರೆ ವಾಲ್ಪೇಪರ್ ಮೇಲೆ ಅದು ಸ್ಟಿಕ್ ಆಗ್ತಿಲ್ಲ ಸರಿಯಾಗಿ. ಬಟ್ ಇಟ್ಸ್ ಓಕೆ, ಒಂದು ಸ್ವಲ್ಪ ಹೊತ್ತು ಇವತ್ತಿದ್ರೆ ಸಾಕು ನಮಗೆ, ನಾಳೆ ಬಿದ್ದೋದ್ರೂ ಪರವಾಗಿಲ್ಲ. ಈ ಥರ ಎದ್ದು ಬಂದ್ಬಿಡ್ತಿದೆ, ಇದು ಸ್ಟಿಕ್ ಆಗ್ತಿಲ್ಲ ಸರಿಯಾಗಿ. ವಾಲ್ಪೇಪರ್ ಮೇಲೆ ಇದು ಸ್ಟಿಕ್ ಆಗಲ್ಲ ಸರಿಯಾಗಿ, ಅದು ಪ್ರಾಬ್ಲಮ್. ಸೊ ಇದು ಹಿಂಗೆ ಇರಲಿ ಅಂತ ಬಿಟ್ಬಿಟ್ಟಿದ್ದೀನಿ, ಯಾಕಂದರೆ ಗೋಲ್ಡ್ ಚೆನ್ನಾಗಿ ಕಾಣಿಸ್ತಿದೆ ಕಾಂಬಿನೇಷನು ಈ ದಾರ. ಸೊ ಹಾಗಾಗಿ ಇರಲಿ ಅಂತ. ಇಷ್ಟೊಂದು ಬಲೂನ್ಸ್ ಉಳಿದಿದೆ ನೋಡಿರಿ, ಈ ಲೆವೆಲ್ ಮಾಡಿದ್ದೇನೆ. ಐ ಡೋಂಟ್ ನೋ ಚೆನ್ನಾಗಿದೆಯಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ತುಂಬ ಎಫರ್ಟ್ ಹಾಕಿ ಮಾಡಿದ್ದೇನೆ. ಸೊ ಫೈನಲಿ ಸಮಯ ಬಂದ್ಬಿಟ್ಟು 11:15 ಆಗಿದೆ. 11:20 ಆಯಿತು. ಸೊ ಡೆಕೋರೇಷನ್ ಫುಲ್ ಎಲ್ಲ ಕಂಪ್ಲೀಟ್ ಆಗಿದೆ. ಕೇಕು ಎಲ್ಲ ತಂದುಬಿಟ್ಟಿದ್ದೀನಿ ಇಲ್ಲೇ. ಒಂದು ಸರ್ಪ್ರೈಸು ಕೆಲವೊಂದು ಇದ್ದಾವೆ. ಸೊ ಎಲ್ಲನೂ ಇಲ್ಲೇ ಇಟ್ಟಿದ್ದೀನಿ. ಸೊ ಕೆಳಗಡೆ ಅವರು ಟಿ ವಿ ನೋಡ್ತಾ ಇದ್ದಾರೆ. ಸೊ ಇನ್ನು ಕರಿಬೇಕು. ಸೊ ಇನ್ನೊಂದು 10-20 ಮಿನಿಟ್ಸ್ ಆಗಲಿ, ದೆನ್ ಲೇಟರ್ ಆನ್ ಒಂದು 11:30ಗೆ ಒಳಗಡೆ ಕರೆದಾಗ ಎಕ್ಸಾಕ್ಟಾಗಿ ಒಂದು 12 ಗಂಟೆಗೆ ಕೇಕ್ ಕಟ್ ಮಾಡಿಸೋತಾರೆ. ಸೊ 11:30ಗೆ ಎಕ್ಸಾಕ್ಟಾಗಿ ಒಳಗಡೆ ಬರೋ ಥರ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಸದ್ಯಕ್ಕೆ ನೀವು ನೋಡಿರಿ, ಡೆಕೋರೇಷನ್ ಈ ಥರ ಇದೆ, ತೋರಿಸ್ತೀನಿ. ಗೊತ್ತಿಲ್ಲ ಹೆಂಗೆ ಮಾಡಿದ್ದೀನಿ ಏನಂತ, ಫಸ್ಟ್ ಟೈಮ್ ಮಾಡಿದ್ದೀನಿ ನನ್ನ ಲೈಫಲ್ಲಿ. ನಾನು ಇದುವರೆಗೂ ಈ ಲೆವೆಲ್ ಡೆಕೋರೇಷನ್ ಎಲ್ಲಿ ಮಾಡಿಲ್ಲ. ಬಟ್ ಟೈಮ್ ಆ್ಯಕ್ಚುಲಿ ನಂಗೆ ಸಿಕ್ಕಿದ್ದೆ ಹಾಫ್ ಡೇ. ಸೊ ಹಾಫ್ ಡೇನಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ. ನೋಡಿರಿ, ಚೆನ್ನಾಗಿದೆ ಇಲ್ಲ ಗೊತ್ತಿಲ್ಲ, ಕಮೆಂಟ್ ಮಾಡಿರಿ. ಚೆನ್ನಾಗಿದ್ದರೆ ಅಟ್ಲೀಸ್ಟ್ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಸೊ ತೋರಿಸ್ತೀನಿ ನೋಡಿ. ಸೊ ಇಲ್ಲಿಂದ ಸ್ಟಾರ್ಟು. ಸೊ ಫುಲ್ ಮೇಲೆ ಎಲ್ಲ ಈ ಥರ ಪೇಸ್ಟ್ ಮಾಡಿದ್ದೀನಿ, ಸ್ಟಿಕ್ ಮಾಡಿದ್ದೀನಿ ಎಲ್ಲ ಬಲೂನ್ಸನ್ನು. ನೆಕ್ಸ್ಟ್ ಇಲ್ಲಿ ಈ ಥರ ಆಮೇಲೆ ನನ್ನ ಡೆಸ್ಕ್ ಹತ್ರ ಒಂದೇ ಒಂದು ಬಲೂನ್ ಹಾಕಿದ್ದೀನಿ ಬ್ಲ್ಯಾಕ್ದು. ಸೊ ಇನ್ನು ಈ ಕಡೆ ನೋಡಿದ್ರೆ ಫುಲ್ ಎಂಟೈರ್ ಸೆಟ್ಟಿಲ್ ಬಂದಿದೆ ನೋಡಿರಿ. ಸೊ ಈಗ ಲೈಟ್ಸ್ ಆಫ್ ಮಾಡೋಣ, ಹಿಂಗೆ ಕಾಣಿಸುತ್ತೆ ನೋಡೋಣ. ಸೊ ಲೈಟ್ಸ್ ಆಫ್ ಮಾಡಿದರೆ ನೋಡಿರಿ ಈ ಲೆವೆಲ್ ಕಾಣಿಸುತ್ತೆ. ಲೆಟ್ಸ್ ಸ್ವಿಚ್ ಆನ್ ದ ಲೈಟ್ಸ್. ಸೊ ಫೈನಲಿ ನೋಡಿದ್ರಲ್ಲ, ಇಷ್ಟೊಂದು ಮಾಡಿದ್ದೀನಿ. ಈಗ ಅವ್ರನ್ನ ಕರ್ಸೋಣ. ಕರೆಸಿದಾಗ ಒಂದು ಮ್ಯೂಸಿಕ್ ಪ್ಲೇ ಮಾಡ್ತೀನಿ. ಸೊ ಹ್ಯಾಪಿ ಬರ್ಡೇ ಅಂತ ಮ್ಯೂಸಿಕ್ನ ಪ್ಲೇ ಮಾಡ್ತೀನಿ. ಸೊ ವಿತ್ ದ್ಯಾಟ್ ಮ್ಯೂಸಿಕ್ ಪ್ಲಸ್ ಈ ಡೆಕೋರೇಷನ್ ನೋಡೋಣ. ನನಗೆ ಗೊತ್ತಿದ್ದಂಗೆ ನಿದ್ದೆ ಮೂಡಲ್ಲಿ ಇರ್ತಾರೆ. ನಾನೇನೋ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಒಂದು ರಿಯಾಕ್ಷನ್ ಸಿಗತ್ತಂತ. ಬಟ್ ಡೆಫಿನೆಟ್ಲಿ ಏನು ರಿಯಾಕ್ಷನ್ ಸಿಗೋಲ್ಲ. ನೋಡೋಣ ಏನು ರಿಯಾಕ್ಷನ್ ಸಿಗುತ್ತೆ. ಬಿಕಾಸ್ ಇಟ್ಸ್ ಆಲ್ರೆಡಿ ಲೇಟ್. ಅವರು 10-10:30 ಮಲ್ಕೊಳ್ತಾಯಿದ್ರು. 11-11:30 ಆಯಿತು.
ಸೊ ನಿದ್ದೆ ಮೂಡಲ್ಲಿ ಇರ್ತಾರೆ. ಸೊ ನೋಡಬೇಕು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಏನು ಅಂತ. ಲೆಟ್ಸ್ ಸಿ ದ್ಯಾಟ್. ಸೊ ಸಾಂಗು ಇಲ್ಲೇ ಇಟ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ. ಜಸ್ಟ್ ಪ್ಲೇ ಮಾಡಿದ ತಕ್ಷಣ ಫುಲ್ ಹ್ಯಾಪಿ ಬರ್ಡೇ ಸೌಂಡ್ ಬರುತ್ತೆ. ನೋಡೋಣ ಯಾವ ಥರ ರಿಯಾಕ್ಷನ್ ಬರುತ್ತೆ. Happy birthday to you. Happy birthday to you. Happy birthday, happy birthday, happy birthday to Happy birthday to you. Happy birthday to you. Happy birthday, happy birthday, happy birthday. Happy birthday to you. Happy birthday, happy birthday, happy birthday to you. 5-6 hours almost. The very first surprise after 3 years. After 3 years. Birthday surprise. Not surprise, just a birthday surprise. ಬರ್ಡೇ ಸರ್ಪ್ರೈಸ್. ಬೇರೆ ಸರ್ಪ್ರೈಸ್ ಎಲ್ಲ ಸಿಕ್ಕಿದೆ. ಬರ್ಡೇ Birthday ಸರ್ಪ್ರೈಸ್, surprise ವೆರಿ ಮಾತ್ರ? ಫಸ್ಟ್ ಬರ್ಡೇ ಸರ್ಪ್ರೈಸ್. ಅದು ನಾನು ಆಲ್ರೆಡಿ ಹೇಳಿದ್ದೀನಿ 3 years ಆದಮೇಲೆ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ. ಸರಿ ಹೇಳು, ಹೇಗಿತ್ತು ಸರ್ಪ್ರೈಸ್? ಹೇಳಿದ್ನಲ್ಲ ಫಸ್ಟ್ ಬರ್ಡೇ ಸರ್ಪ್ರೈಸ್. ಐ ರಿಮೆಂಬರ್ ಆಲ್ವೇಸ್. ಫಸ್ಟ್ And it ಬರ್ಡೇ was nice. Yeah. ಬಟ್ ಬೇರೆದೆಲ್ಲ ಸರ್ಪ್ರೈಸ್ ಕೊಟ್ಟಿದ್ದೀನಿ ಅಂತಲ್ಲ. ಕೊಟ್ಟಿದ್ದೆ. ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಸಬ್ಸ್ಕ್ರೈಬರ್ಸ್ಗೆ ಫಸ್ಟ್ ಟೈಮ್ ಈ ಥರ ಮಾಡ್ತಿದ್ದೀನಿ ಡೆಕೋರೇಷನು. ಆ್ಯಕ್ಚುಲಿ ಹೌದು, ಫಸ್ಟ್ ಟೈಮ್ ಮಾಡಿದ್ದೀನಿ ಡೆಕೋರೇಷನ್. ಹೆಂಗೆ ಅನಿಸ್ತಿದೆ ನಿಮಗೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸಖತ್ತಾಗಿದೆ. ಸೀರಿಯಸ್ಲಿ ನಿಜವಾಗ್ಲೂ. ನಾನು ಅಂದ್ಕೊಂಡಿರಲಿಲ್ಲ ಇವತ್ತಂತ ಏನೋ ಯೂಟ್ಯೂಬ್ಗೆ ಎಲ್ಲ ನೋಡಿಕೊಂಡು ಮಾಡಿದ್ದೀನಿ. ಇದನ್ನು ಫಸ್ಟ್ ಆಫ್ ಆಲ್ ಇದನ್ನು ತೆಗೆದಿದ್ದೇ ನಂದು ಅಡ್ವೆಂಚರ್ ಅಂತ ಹೇಳ್ಬೋದು. ಇಲ್ಲ, ಬಲೂನ್ಸ್ ಕಲರ್ Combination. ಕಾಂಬಿನೇಷನ್ ಇಸ್ ಆಲ್ಸೋ ಗುಡ್. Good. ಚೆನ್ನಾಗಿದೆ. ಹೌದು. ಏನು ಅಂದ್ಕೊಂಡೆ, ಮಧ್ಯಾಹ್ನದಿಂದ ಮೇಲೆ ಬರೋಕ್ಕೆ ಬಿಡ್ತಾನೆ ಇಲ್ಲ. ಸೊ ಯೂಶಲಿ ನಾನು ಇವಾಗ ಒಂದು ಮಾರ್ನಿಂಗ್ ಕೆಳಗಡೆ ಇಳಿದ್ರೆ ನಾನು ನೈಟೇ ಮೇಲ್ ಬರೋದಲ್ವ. ಸೊ ನನಗೇನು ಗೊತ್ತಿಲ್ಲ, ಇಂಟಿಲ್ಲ. ಸೊ ಅದೊಂದು ಅಡ್ವಾಂಟೇಜ್ ಆ್ಯಕ್ಚುಲಿ. ನಾನು ಅದನ್ನು ನಿಮ್ಗೆ ಹೇಳ್ದಲ್ಲ. ಸೊ ಮಾರ್ನಿಂಗ್ ಕೆಳಗಡೆ ಹೋಗ್ತಾರೆ, ಈವ್ನಿಂಗ್ ಮಲಗೋಕ್ಕೆ ಬರೋದವರು, ಅಲ್ಲಿವರೆಗೂ ಮೇಲೆ ಬರೋಲ್ಲ, ನನಗೆ ಡಿಸ್ಟರ್ಬ್ ಮಾಡಲ್ಲ. ಸೊ ಅದೊಂದು ಅಡ್ವಾಂಟೇಜ್, ಅದೊಂದು ನನಗೇನು ಅನ್ಬೋದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಅದರ್ವೈಸ್ ಏನೋ ಎವ್ರಿ ಅವರ್ಗೆ ಒಂದೊಂದು ಸರಿ ಬರೋದು ಹೋಗೋದು ಮಾಡ್ತಾಯಿರ್ತಾರೆ. ಸೊ ಅದರಿಂದ ನನಗೆ ಇಷ್ಟೊಂದು ಟೈಮ್ ಸಿಕ್ಕಿದೆ ಮಾಡೋದಕ್ಕೆ, ಸರ್ಪ್ರೈಸ್ ಕೊಡೋಕ್ಕಾಗಿದೆ. ಇಲ್ಲಿದ್ರೆ ಗೋವಿಂದ ಸರ್ಪ್ರೈಸ್ಗಳಿಲ್ಲ ಗಿರ್ಪ್ರೈಸ್ಗಳಿಲ್ಲ ಯಾವ ರೀತಿ. ಓಕೆ, ಇಷ್ಟ ಆಯ್ತಾ? ತುಂಬ ಇಷ್ಟ. ನೋಡು, ಕ್ಯಾಂಡಲ್ಸು ನಿಂದೆ ಯೂಸ್ ಮಾಡ್ತಾಯಿದ್ದೀನಿ. ಅದೇ ನೋಡಿದೆ, ಗೊತ್ತಾಯ್ತು. ಇಟ್ಸ್ ಗುಡ್, ನೈಸ್, ಚೆನ್ನಾಗಿದೆ. ಇದು ಕೇಕ್ ಚೆನ್ನಾಗಿ, ಕೇಕ್ ಇಷ್ಟ ಆಯ್ತು ಹೋಗ್ಲಿ. ಯಾ, ತಿಂದು ನೋಡಿದ್ಮೇಲೆ ಇನ್ನೂ ಟೇಸ್ಟ್ ಗೊತ್ತಾಗುತ್ತೆ. ಅಮ್ಮಾಸ್ ಅಂತ ಇರ್ತಿಲ್ಲ, ಅಮ್ಮಾಸಿಂದ ವಿಚ್ ಫ್ಲೇವರ್? ಇದು ನಿಮ್ಮದು ಫೇವ್ರೇಟ್ ಯಾವುದು? ಯಾವುದು? ಮತ್ತೆ Forest. ಬ್ಲ್ಯಾಕ್ ಫಾರೆಸ್ಟ್. ಸಾರಿ, ಬ್ಲ್ಯಾಕ್ ಫಾರೆಸ್ಟ್. ಓಕೆ. ಡೆಕೋರೇಷನ್ ಚೆನ್ನಾಗಿ ಮಾಡಿದ್ಯಾ? ಎಲ್ಲ ನಿಮ್ಮಿಂದಲೇ ಕಲ್ತಿರೋದು. ಸೊ ನಿನಗೆ ನಾನು ಕರ್ಕೊಂಡಿದ್ರೆ ನಾನು ಇನ್ನೂ ಚೆನ್ನಾಗಿ ಮಾಡ್ತಿದ್ನಾ? ನೋಡ್ರಿ, ಜೊತೆಗೆ ಸೇರ್ಕೊಂಡು. ಅಲ್ಲ ಸರ್ಪ್ರೈಸ್ ಅಂತಂದ್ರೆ ಹೆಂಗಂದ್ರೆ ನನ್ನ ಕರ್ಕೊಂಡಿದ್ರೆ ನಾನು ಮಾಡ್ತಿದ್ದೆ ತಾನೇ. ಅದು ಸರ್ಪ್ರೈಸ್ ಅಂತ ಇವ್ರಿಗೆಲ್ಲ ಏನು ಸರ್ಪ್ರೈಸ್ ಕೊಡೋದು ನಾನು. ಇನ್ನೊಂದು ಗೊತ್ತಾ, ಇದು ಫಸ್ಟ್ ಸರ್ಪ್ರೈಸ್ ಅಲ್ವಾ, ಸ್ವಲ್ಪ ಇನ್ನೂ ಎಕ್ಸ್ಪೀರಿಯನ್ಸ್ ಆಗ್ತಾ ನೆಕ್ಸ್ಟ್ ನೋಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ ಸರ್ಪ್ರೈಸ್. ಇವ್ರಿಗೆ ಹೆಂಗಂದ್ರೆ ಸರ್ಪ್ರೈಸ್, ನಾನು ಹೇಳಿದ್ರೆ ನಾನು ಬರ್ತಿದ್ನಲ್ಲ, ಓಕೆ ಅದನ್ನು ಸರ್ಪ್ರೈಸ್ ಇವ್ರಿಗೆ. ಸೊ ಈ ಥರ ಮಾಡಿನೇ ನನಗೆ ಇದುವರೆಗೂ ಸರ್ಪ್ರೈಸ್ಗಳು ಕೊಡೋಕ್ಕಾಗಿಲ್ಲ. ಬಟ್ ಅದರಲ್ಲೂ ಏನೋ ಕೆಲವೊಂದು ಕೊಟ್ಟಿದ್ದೀನಿ ಅಷ್ಟೇ. ಬಟ್ ಇನ್ನೂ ಗೊತ್ತಿಲ್ಲ ನಿಮಗೆ, ಇನ್ನೂ ಕೆಲವೊಂದು ಸರ್ಪ್ರೈಸ್ಗಳಿದ್ದಾವೆ ಇಲ್ಲಿ. ಓಕೆ, ತೋರಿಸು ಮತ್ತೆ ಅದನ್ನೆಲ್ಲ. ತೋರ್ಸೋಕ್ಕಾಗಲ್ಲ. ಸೊ ಬಿಫೋರ್ ಕೇಕ್ ನೀನು ಕಟ್ಟಿಂಗ್ ಇಲ್ಲ, ಆಫ್ಟರ್ ಕೇಕ್ ಕಟ್ಟಿಂಗ್. ಆಫ್ಟರ್ ಕೇಕ್ ಕಟ್ಟಿಂಗ್ ನೋಡ್ತೀಯಾ? ಯಾ. ಸರಿ, ಆಮೇಲೆ ನೋಡಿ ಅಂತ. Happy birthday. ಸರ್ಪ್ರೈಸ್. ನೋಡಮ್ಮ, 3 ವರ್ಷ ಆದ್ಮೇಲೆ ಸರ್ಪ್ರೈಸ್ ಕೊಡ್ತಾರೆ. ಅದೇ ಎಲ್ಲ ರೆಕಾರ್ಡ್ ಆಗ್ತೈತಿ. ವಿಶ್ ಹ್ಯಾಪಿ ಬರ್ಡೇ ಟು ಮೆನಿ ಜಾಸ್ತಿ ಮಾತಾಡಬೇಡ. ಐಫೋನ್ 14 ನೆಕ್ಸ್ಟ್ ಅದನ್ನೇ ಕೇಳಕ್ ಬಿಡ್ತಿರೋದು. ಸುಮ್ಮನೆ ವಿಶ್ ಮಾಡೋದಲ್ಲ, ಬರ್ತ್ಡೇ ಗಿಫ್ಟ್ ಕೊಡ್ಬೇಕು. ಐಫೋನ್ 14 ಅಂತ ಒಂದೇ ₹500 ತಂದಿದ್ದೀನಿ. ಏನು ಕೇಳ್ತೀನಿ ₹500 ಮೂವಿ ಕೊಟ್ಟಂಗ ಕೊಡ್ತಾ ಇದೀಯ ಅಲ್ಲಿ. ಸರ್ 5,000 ತಗೋ ನನಗೇನು. ಅಷ್ಟೇ. 5 4 3 2 1. ಏನಾಗ್ತದೆ? Happy birthday to you. Happy birthday to you. Happy birthday, happy birthday, happy birthday to you. ಇದಲ್ವಾ ನನಗೆ?
ಅಮ್ಮ ಬಿಡಮ್ಮ ನಾನು ಲಾಸ್ಟ್ ಇರ್ತೀನಿ. ಪೇಪರ್ ಎತ್ತಕ್ಕೆ ನಿನ್ನ ಕೈ ಇಕ್ಕೋದಲ್ಲ. ಖಾಲಿ ಪರ್ಸು. ಕಾಲು ಪರ್ಸೆಂಟ್ ಕೊಡ್ತಾರೆ ಮಗಳಿಗೆ. 500 rupees. ಏನು ನೋಡಿದ್ರೆ ಕಾಲು ಪರ್ಸೆಂಟ್ ಅಂತಾರೆ. Giving 1000 Happy rupees. birthday to you. That's all, huh? Happy Yes, sir. birthday. Yes, I got it. Happy birthday. Happy birthday. Happy birthday to you. Yeah, gift ಕೊಡು. ಓ, ಮನೆಗಿರೋರೆಲ್ಲ ಒಂದು ಗಿಫ್ಟ್ ಕೊಡ್ತಾರೆ ನಿಂಗೆ. Happy birthday to you. Wishing you a day filled with happiness and all the best in life. Have a wonderful birthday. Happy birthday to you. Happy birthday Many to more. you. ಒಂದು ಬಿಸ್ಕೆಟ್ ಮಾಡ್ಕೊಡು ಮಮ್ಮಿಗೆ. Happy birthday Open to ಮಾಡು. you. ಇದು Happy ಹೋಗಿದ್ದೀನಿ. birthday. Happy birthday. Happy birthday. Open ಮಾಡ್ರಿ. ಏನಿದೆ ಇದ್ರೊಳಗಡೆ? Open ಮಾಡಿ ಗೊತ್ತಾಗುತ್ತೆ. ನಾನು ಹೇಳ್ತೀನಿ ಕೇಕಲ್ಲಿ. ಇದು ಇರು. Cold drink. ಏನೋ ಓ, ಅದು. Surprise ಮೇಲೆ surprise next. ಇದು birthday-ಗೆ ಇನ್ನ ಇದಕ್ಕಿಂತ double surprise. ಈಗ ನೀವು ಮಾಡಿದ್ರೆ ಇವತ್ತಿಗೆ YouTube ಚಾನಲ್ ಓಪನ್ ಮಾಡಿದ್ದಕ್ಕೆ ಸಾಕು. Left hand ಕಲ್ತ್ಕೊಳ್ಳಿ. ಹತ್ರ ಬಾ. ಅದು open What ಮಾಡು. surprise? Happy birthday. I love. Nice. ಇಲ್ಲಿ ಹಣೆ ಮೇಲೆ ಕೊಡಿ ಇನ್ನು. This is the end. ಸೊ ಫೈನಲಿ ಬರ್ಡೇ ಮುಗೀತು ನೋಡ್ರಿ ಯಾವ ಲೆವೆಲ್ಗಾಗಿದೆ ಮನೆ. ಈಗ ಖುಷಿ ಆಯ್ತಾ? Yes. 1000 ರೂಪಾಯಿಗೆ Only 1000 rupees ಕೊಟ್ಟವ್ರು ನಮ್ಮಪ್ಪ. ಹ್ಞೂ ಸೊ 1000 ಸಾಕು. ರೂಪೀಸ್ ಬಂತು ಸಾಕಲ್ವಾ? ಎನಿವೆ Anyways, thank you so much. ಫಾರ್ ವಾಚಿಂಗ್. No, for the surprise. ಅದು ನನಗೆ ಹೇಳ್ಬೇಕು ಅಲ್ಲಿ ಹೇಳಿದ್ರೆ ಅದು ಅಲ್ಲೇ ಹೇಳ್ತಿದ್ದೀನಿ. ಮಂಜುನಾಥ್ ಗೌಡ ಇದು MG ಟೆಕ್ಕಿ ಬೈಕರ್. ನನ್ನ ಯೂಟ್ಯೂಬ್ ಚಾನಲ್ ಏನು ಗೊತ್ತಿಲ್ಲ ಇವ್ರಿಗೆ. ನೋಡ್ರಿ ಇನ್ನು ಯಾವ ಲೆವೆಲ್ಗೆ ಇದ್ದಾರೆ. MG ಟೆಕ್ಕಿ ಬೈಕರ್ ಇದು ವಿಡಿಯೋ ಇಂದ ಇನ್ನೂ ಬೂಸ್ಟ್ ಆಗಲಿ. ಎವ್ರಿಬಡಿ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಓಕೆ ಸೊ ದಟ್ಸ್ ಇಟ್ ಗೈಸ್. ಎಲ್ಲ ಆಯಿತು. ಇನ್ನು ಟೈಮ್ ನೋಡಿದರೆ ನಿಮಗೆ ಎಷ್ಟು 12:30 ಆಯ್ತಲ್ಲ, 12:30 ಆಗಿದೆ. ಇನ್ನೇನು ಮಲಗಬೇಕು. ಸೊ ಎಲ್ಲ ಫುಲ್ ಮೆಸ್ ಆಗಿದೆ. ಅದು ಇನ್ನೆಲ್ಲ ಬೆಳಗ್ಗೆ ರೆಡಿ ಮಾಡ್ಕೋಬೇಕಷ್ಟೆ. ಓಕೆ ಥ್ಯಾಂಕ್ ಯು ಗೈಸ್. ಕೀಪ್ ವಾಚಿಂಗ್ ಮೈ ವೀಡಿಯೋಸ್, ಕೀಪ್ ಸಪೋರ್ಟಿಂಗ್ ಮೀ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.